ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಸಿಸ್ಟಮ್ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಆಶುತೋಷ್ ಗೋವರಿಕರ್, ಜ್ಯೋತಿಕಾ ಅಂಡ್ ಸೋನಾಕ್ಷಿ ಸಿನ್ಹಾ, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ನೇಹಾಳ ತಂದೆ ಒಬ್ಬ ಫೇಮಸ್ ಅಂಡ್ ಸಕ್ಸಸ್ಫುಲ್ ಲಾಯರ್ ಆಗಿರ್ತಾನೆ. ನೇಹಾ ಕೂಡ ಒಬ್ಳು ಲಾಯರ್ ಆಗಿರ್ತಾಳೆ. ನೇಹಾಳ ತಂದೆ ಅವನದೇ ಆದಂತಹ ಒಂದು ಟೀಮ್ ಆಫ್ ಎಕ್ಸ್ಪರ್ಟ್ ಲಾಯರ್ಸ್ ಜೊತೆ ಸೇರಿ ಒಂದು ಲಾ ಫರ್ಮ್ ನ ನಡೆಸ್ತಾ ಇರ್ತಾನೆ. ನೇಹಾಳಿಗೆ ಅವಳ ತಂದೆಯ ಟೀಮ್ ಜೊತೆ ಸೇರಿ ಕೆಲಸ ಮಾಡೋದಕ್ಕೆ ತುಂಬಾ ಆಸೆ ಇರುತ್ತೆ. ಆ ಒಂದು ಆಸೆಯ ಬಗ್ಗೆ ಅವಳ ತಂದೆ ಹತ್ರ ಅವಳು ಹೇಳಿದಾಗ, ಅವಳ ತಂದೆ ರವಿ ರಾಜವಂಶ್ ಅವಳನ್ನ ಅವನ ಕಂಪನಿಗೆ ಸೇರ್ಸ್ಕೋಬೇಕಾದ್ರೆ ಅವಳು ಒಂದೂ ಕೇಸು ಸೋಲ್ದೇನೆ ಕಂಟಿನ್ಯೂಸ್ ಆಗಿ 10 ಕೇಸು ಗೆಲ್ಲಬೇಕಾಗಿ ಒಂದು ಕಂಡೀಷನ್ ಆಗ್ತಾನೆ. ನೇಹಾಗೆ ಅವಳ ಚಾಲೆಂಜ್ ಕಂಪ್ಲೀಟ್ ಮಾಡೋದಕ್ಕೆ ಕೋರ್ಟ್ ಅಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿರುವಂತಹ ಸಾರಿಕಾಳ ಸಾಥ್ ಸಿಗುತ್ತೆ. ಇವಾಗ ನೇಹಾ ಅವಳ ತಂದೆ ಹಾಕಿರುವಂತಹ ಕಂಡೀಷನ್ ನ ಫುಲ್ಫಿಲ್ ಮಾಡುವಂತಹ ದಾರಿಯಲ್ಲಿ ಎದುರಾಗುವಂತಹ ಕಷ್ಟಗಳು ಮತ್ತೆ ಆ ಕಷ್ಟಗಳನ್ನೆಲ್ಲ ದಾಟಿ ಅವಳು ತಂದೆಗೆ ತಕ್ಕ ಮಗಳು ಅಂತ ಅನ್ಸ್ಕೊಳ್ಳೋಕೆ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ಗೆ ಬರೋದಾದ್ರೆ, ಸೋನಾಕ್ಷಿ ಸಿನ್ಹಾ ಆಸ್ ಅಡ್ವೊಕೇಟ್ ನೇಹಾ ರಿಯಲ್ ಲೈಫ್ ಅಲ್ಲಿ ಒಬ್ಬ ಕೂಲ್ ಅಂಡ್ ಕಾಂಪೋಸ್ ಲಾಯರ್ ಹೇಗಿರ್ಬೋದು ಅಂತ ಆಕ್ಟಿಂಗ್ ಮೂಲಕ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ತೋರಿಸಿದ್ದಾರೆ. ಈ ಫಿಲಂ ಅಲ್ಲಿ ಅವರ ಆಕ್ಟಿಂಗ್ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಜ್ಯೋತಿಕಾ ಆಸ್ ಕ್ಲರ್ಕ್ ಸಾರಿಕಾ ಅವರ ಆಕ್ಟಿಂಗ್ ಈ ಫಿಲಂ ಅಲ್ಲಿ ತುಂಬಾ ಸೆಟಲ್ಡ್ ಆಗಿ ಬಂದಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಒಂದಷ್ಟು ಎಮೋಷನಲ್ ಸೀನ್ಸ್ ಅಲ್ಲಿ ಅವರ ಆಕ್ಟಿಂಗ್ ಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡಬಹುದು. ಆಶುತೋಷ್ ಗೋವರಿಕರ್ ಆಸ್ ನೇಹಾಸ್ ಫಾದರ್ ರವಿ ರಾಜವಂಶ ಅವ್ರದೇ ಆದ ಒಂದು ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಅವರು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಮಿಕ್ಕ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಸಹ ಅವರಿಗೆ ಸಿಕ್ಕಿರುವಂತಹ ಅವಕಾಶನ ಅವರು ತುಂಬಾ ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಯಾರೇ ಒಬ್ಬ ವ್ಯಕ್ತಿ ಒಂದು ಕ್ರೈಮ್ ಮಾಡಿದ ಕ್ಷಣಕ್ಕೆ ಅವನು ಕ್ರಿಮಿನಲ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಆ ಕ್ರೈಮ್ ಪ್ರೂವ್ ಆದ್ರೆ ಮಾತ್ರ ಅವನು ಕ್ರಿಮಿನಲ್ ಅಂತ ಆಗ್ತಾನೆ. ಈ ಒಂದು ಥಾಟ್ ಪ್ರೊವೋಕಿಂಗ್ ಕಾನ್ಸೆಪ್ಟ್ ನ ಇಟ್ಕೊಂಡು ಸ್ಟೋರಿನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ಎವಿಡೆಂಟ್ ಆಗಿ ಕಾಣುತ್ತೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಒಂದಷ್ಟು ಪೆಟಿ ಕೇಸಸ್ ಟ್ರಯಲ್ ರಿಲೇಟೆಡ್ ಆಗಿ ಕೋರ್ಟ್ ರೂಮ್ ಡ್ರಾಮಾ ತೋರಿಸ್ತಾ ಹೋಗ್ತಾರೆ. ನೇಹಾ ಒಂದಾದ್ಮೇಲೆ ಒಂದು ಅಂದಂಗೆ ಎಲ್ಲಾ ಕೇಸ್ಗಳನ್ನು ಸಾರಿಕಾ ಹೆಲ್ಪ್ ತಗೊಂಡು ಎಳ್ನೀರ್ ಕುಡಿದಷ್ಟು ಈಸಿಯಾಗಿ ಗೆದ್ಕೊಂಡು ಹೋಗ್ತಾಳೆ. ಆ ಪೆಟಿ ಕೇಸಸ್ ರಿಲೇಟೆಡ್ ಟ್ರಯಲ್ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ. ಕೋರ್ಟ್ ರೂಮ್ ಡ್ರಾಮಾ ಪೋರ್ಷನ್ಸ್ ಕೂಡ ಎಂಗೇಜಿಂಗ್ ಆಗಿ ಬಂದಿಲ್ಲ. ಇದರಿಂದಾಗಿ ಫಸ್ಟ್ ಹಾಫ್ ನನಗೆ ಬೋರಿಂಗ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಅಲ್ಲಿ ನೇಹಾಳ ಗೆಲುವಿನ ಓಟಕ್ಕೆ ಅಡ್ಡಿಯಾಗಬಹುದಾದಂತಹ ಒಂದು ಸೆನ್ಸೇಷನಲ್ ಕೇಸ್ ಅವಳ ಕೈಗೆ ಸಿಗುತ್ತೆ. ಆ ಕೇಸ್ಗೆ ಅವಳ ಪ್ರತಿವಾದಿ ರವಿ ರಾಜವಂಶ ಆಗಿರ್ತಾನೆ. ಫಸ್ಟ್ ಹಾಫ್ ಅಲ್ಲಿ ಬರುವಂತಹ ಪೆಟಿ ಕೇಸಸ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಕೇಸು ಇಂಟ್ರೆಸ್ಟಿಂಗ್ ಆಗಿದೆ. ಕೋರ್ಟ್ ಅಲ್ಲಿ ತಂದೆ ಮತ್ತು ಮಗಳ ಮಧ್ಯೆ ನಡೆಯುವಂತಹ ವಾದ ಪ್ರತಿವಾದದ ಕೋರ್ಟ್ ರೂಮ್ ಡ್ರಾಮಾ ಪೋರ್ಷನ್ಸ್ ತಕ್ಕ ಮಟ್ಟಿಗೆ ಎಂಗೇಜಿಂಗ್ ಆಗಿ ಬಂದಿದೆ. ಸೆಕೆಂಡ್ ಹಾಫ್ ಅಲ್ಲಿ ರಿವೀಲ್ ಆಗುವಂತಹ ಒಂದು ಸಸ್ಪೆನ್ಸ್ ಬೆಸ್ಟ್ ಪಾರ್ಟ್ ಆಫ್ ದ ಫಿಲಂ ಅಂತ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಅಲ್ಲಿ ಫಿಲಂ ನ ಮೀನಿಂಗ್ ಫುಲ್ ಆಗಿ ಎಂಡ್ ಮಾಡಿರೋದು ನನಗೆ ಲೈಕ್ ಆಯ್ತು. ಒಂದು ಥಾಟ್ ಪ್ರೊವೋಕಿಂಗ್ ಐಡಿಯಾನ ಚೂಸ್ ಮಾಡ್ಕೊಂಡಿದ್ರು ಡೈರೆಕ್ಟರ್ ಗೆ ಯಾಕೋ ಅವ್ರದೇ ಸೆಲೆಕ್ಷನ್ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದಂಗೆ ಕಾಣ್ತಾ ಇಲ್ಲ. ಈ ಒಂದು ಐಡಿಯಾನ ನೆರೇಟ್ ಮಾಡೋಕೆ ಬೇಕಾಗಿರುವಂತಹ ಜೋಶು ಸ್ಕ್ರೀನ್ ಪ್ಲೇ ಅಲ್ಲಿ ಮಿಸ್ ಆಗಿದೆ. ಸ್ಟೋರಿ ಮತ್ತೆ ಐಡಿಯಾ ಎರಡೂ ಕೂಡ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿದ್ರು. ಸ್ಕ್ರೀನ್ ಪ್ಲೇ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿದಿದ್ರೆ ಈ ಫಿಲಂ ನ ಔಟ್ಪುಟ್ ಇನ್ನೂ ಬೆಟರ್ ಆಗಿ ಬರ್ಬೋದಾಗಿತ್ತು. ಒಂದು ಒಳ್ಳೆ ಅವಕಾಶನ ಡೈರೆಕ್ಟರ್ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಜಸ್ಟ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.